ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ವತಿಯಿಂದ ಕಟ್ಟಡ ಕಾರ್ಮಿಕರಿಗಂತಾನೆ ಬಹಳಷ್ಟು ಸೌಲಭ್ಯಗಳನ್ನ ಜಾರಿಗೆ ತಂದಿದೆ. ಅದರಲ್ಲಿ ಕಟ್ಟಡ ಕಾರ್ಮಿಕರಿಗೆ ಸಿಗುವಂತಹ ಕಾರ್ಡ್ನ ಮೂಲಕ ಸಿಗುವಂತಹ ಸೌಲಭ್ಯಗಳ ಕುರಿತಾಗಿ ಈಗಾಗಲೇ ಬಹಳಷ್ಟು ಅಭಿಯಾನ ನಡೀತಾ ಇದೆ. ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಎಲ್ಲಾ ಕಾರ್ಮಿಕರನ್ನ, ಅದರಲ್ಲಿ ಸಂಘಟಿತ ಮತ್ತು ಅಸಂಘಟಿತ ವಲಯದವರನ್ನ ಒಂದು ರೀತಿಯಲ್ಲಿ ಅಂತ ಹೇಳಿದ್ರೆ ಅವರ ಕಲ್ಯಾಣ ಮಾಡಬೇಕು ಅಂತ ಹೇಳಿ ಬಹಳಷ್ಟು ಪಣವನ್ನ ತೊಟ್ಟಿದ್ದಾರೆ ಸಂತೋಷ್ ಲಾಡ್ ಅವರು. ಅದರಲ್ಲಿ ಕಟ್ಟಡ ಕಾರ್ಮಿಕರಿಗೆ ಮುಖ್ಯವಾಗಿ ಬಹಳಷ್ಟು ಸೌಲಭ್ಯಗಳನ್ನು ಕಲ್ಪಿಸಿದ್ದಾರೆ. ಇಲ್ಲಿ ಬಹುತೇಕ ಬಹಳಷ್ಟು ಜನ ಇಲ್ಲಿ ಕಟ್ಟಡ ಕಾರ್ಮಿಕ ಕೆಲಸವನ್ನ ಮಾಡುವಂತಹವರಿದ್ದಾರೆ, ಮಹಿಳೆಯರಾಗಿರ್ಬೋದು, ಯುವಕರಾಗಿರ್ಬೋದು. ಅವರಿಗೆ ಸೌಲಭ್ಯಗಳು ತಲುಪಿದೆಯಾ ಇಲ್ವಾ ಅಂತ ಹೇಳಿ ಕೇಳೋಣ. ನಿಮ್ಮ ಹೆಸರು? ನನ್ನ ಹೆಸರು ಪ್ರಜ್ವಲ್. ಎಷ್ಟು ವರ್ಷ? 19 ವರ್ಷ. ಯಾವಾಗಿಂದ ಈ ಕೆಲಸ ಮಾಡಕ್? ಇದೇ ವರ್ಷ ಬಂದ. ಇದೇ ವರ್ಷ ಮುಂದೇನು ಶಾಲೆಗೇನು ಹೋಗ್ಲಿಲ್ಲ? ಶಾಲೆ ಬಿಟ್ಟು ಎಷ್ಟನೇ ಹೋಗಿದ್ರು? 9ನೇ ಕಲ್ತು. ಈಗ ಈ ಕಟ್ಟಡ ಕಾರ್ಮಿಕ ಕೆಲಸವನ್ನ ಮಾಡ್ತಿರಲ್ಲ, ಇದಕ್ಕೋಸ್ಕರ ಅಂತೇಳಿ ಕಟ್ಟಡ ಕಾರ್ಮಿಕರಿಗೆ ಒಂದು ಕಾರ್ಡನ್ನ ಜಾರಿಗೆ ತಗೊಂಡ್ಬಂದ್ರೆ, ಆ ಕಾರ್ಡ್ ಏನಾದ್ರು ಗೊತ್ತಾ ಅಥವಾ ಮಾಡಿಸಿದಿರಾ? ನಮ್ಗೆ ಗೊತ್ತಿಲ್ಲ. ಮಾಡಿಸಿಲ್ಲ. ಈಗ ಏನಂತ ಹೇಳಿದ್ರೆ ಕಟ್ಟಡ ಕಾರ್ಮಿಕರಿಗೆ ಅಂತ ಹೇಳಿ ಒಂದು ಕಾರ್ಡನ್ನು ಮಾಡಿಸ್ತಾರೆ, ಲೇಬರ್ ಕಾರ್ಡ್ ಅಂತ ಹೇಳಿ. ಆ ಲೇಬರ್ ಕಾರ್ಡ್ ಮಾಡಿಸಿದ್ರಿ ನಿಮ್ಗೆ ಯಾವ್ದೆಲ್ಲ ಸೌಲಭ್ಯಗಳು ಸಿಗುತ್ತೆ ಅಂತ ಹೇಳಿದ್ರೆ, ನೀ ಈಗ ಕಂಟಿನ್ಯೂ ಏನಾದ್ರೂ ಇದನ್ನೇ ಮಾಡ್ಕೊಂತ ಹೊರಟ್ರ ಮುಂದೆ ಏನಂತಂದ್ರೆ 60 ವರ್ಷದ ನಂತರ ನಿಮ್ಗೆ ಪಿಂಚಣಿ ಸಿಗುವಂತ ಸೌಲಭ್ಯಗಳಾಗತ್ತ, ಅಂದ್ರೆ ಪೆನ್ಷನ್ ಬರುವಂಥದ್ದು. ಇದೇ ಕೆಲಸ ಮಾಡೋದ್ರಿಂದಾಗಿ ಇದನ್ನ ಮಾಡಿದ್ರೆ ಏನಂದ್ರೆ ನೆಕ್ಸ್ಟ್ ಫ್ಯೂಚರ್ಗೆ ಆಗುವಂಥದ್ದು ಒಂದು ಪಿಂಚಣಿ ಸಿಗುತ್ತೆ. ಆಮೇಲೆ ಈಗ ಕೆಲಸ ಮಾಡೋ ಹೊತ್ತಿನೊಳಗೆ ನೀವು ಏನಾದರೂ ಅಪಘಾತ ಆದ್ರೆ ಅಥವಾ ಎಲ್ಲಾದ್ರೂ ಹೋಗುವಾಗ ಏನೋ ಆಕ್ಸಿಡೆಂಟ್ ಆದ್ರೆ ಸಂದರ್ಭ ಬಂದ್ರೆ ಅವಾಗೂ ನಿಮ್ಗೆ ಏನಂತಂದ್ರೆ ಮನೆಯವರಿಗೆ ವಿಮೆ ಸಿಗುತ್ತೆ, ಅಂದ್ರೆ ಇನ್ಶೂರೆನ್ಸ್ ಹಣ ಹೋಗುತ್ತೆ. ಆಮೇಲೆ ಆಸ್ಪತ್ರೆ ವೆಚ್ಚವನ್ನು ಕೂಡ ಇದನ್ನ ಭರಿಸ್ತಾರೆ. ಆಮೇಲೆ ಇನ್ನು ನೆಕ್ಸ್ಟ್ ನೀವು ಮದ್ವೆ ಆಗ್ಬೇಕು, ಹೌದಲ್ಲ? ಮದ್ವೆ ಆಗೋ ಸಂದರ್ಭದೊಳಗೆ ನಿಮ್ಗೆ ಮದ್ವೆ ಆಗಕ್ಕಂತೇಳಿ ಈ ಕಾರ್ಮಿಕ ಕಾರ್ಡ್ ಇದ್ರೆ ನಿಮ್ಗೆ ಅವರು ಸಹಾಯಧನ ಕೊಡ್ತಾರೆ, ಒಂದಿಷ್ಟು ಅಮೌಂಟನ್ನು ಕೊಡ್ತಾರೆ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ನಾಳೆ ಡೆಲಿವರಿ ಸಂದರ್ಭದಲ್ಲಿ ಏನೋ ನಿಮ್ಮ ಈಗ ಮದುವೆ ಆದ ಬಳಿಕ ಡೆಲಿವರಿ ಆಗುವ ಸಂದರ್ಭದಲ್ಲಿ ಅವ್ರಿಗೆ ಏನಂತ ಹೇಳಿದ್ರೆ ಆರೋಗ್ಯದ ವೆಚ್ಚವನ್ನು ಇದನ್ನ ಕೊಡ್ತಾರೆ. ಆಮೇಲೆ ನಿಮ್ಮ ಮುಂದಿನ ಏನೋ ಮಕ್ಕಳ ಭವಿಷ್ಯಕ್ಕೋಸ್ಕರ ಶಾಲೆಗೂ ಕೂಡ ಏನಂದ್ರೆ ಸ್ಕಾಲರ್ಶಿಪ್ ಅನ್ನ ಕೊಡುವಂತ ಕೆಲಸಗಳನ್ನ ಇದ್ರ ಬಗ್ಗೆ ಮಾಡ್ತಾರೆ. ಈ ಕಾರ್ಡನ್ನು ನೀವು ಇವಾಗಲೇ ಮಾಡಿಸ್ಕೋಬೇಕು. ಮಾಡಿಸ್ಕೋತಿರಲ್ಲ? ಮಾಡಿಸ್ಕೊತೀರಿ ಸರ್. ಹೆಂಗ ಅನ್ಸುತ್ತೆ ಈ ಯೋಜನೆ ಬಗ್ಗೆ? ಇದೇನೋ ಚಲೋ ಅನಿಸ್ತೈತಿ. ಚಲೋ ಅನಿಸ್ತೈತಿ. ಮಾಡಿಸ್ಕೊಂಡು ಇಟ್ಕೊಂಡು ಒಳ್ಳೇದಾಗತ್ತಲ್ಲ? ಒಳ್ಳೇದಾಗತ್ತೆ. ಇನ್ನೊಂದು ಏನಂತ ಹೇಳಿದ್ರೆ, ಈ ಕಾರ್ಡನ್ನ ಯಾವ ರೀತಿ ಮಾಡಿಸ್ಕೋಬೇಕಂತ ಹೇಳಿದ್ರೆ, ನೀವು ಆಧಾರ್ ಕಾರ್ಡ್ ಬೇಕು, ಆಮೇಲೆ ರೇಷನ್ ಕಾರ್ಡ್, ಫೋನ್ ನಂಬರ್, ಫೋಟೋ, ಬ್ಯಾಂಕ್ ಪಾಸ್ಬುಕ್ ಇದನ್ನ ತಗೊಂಡು ಹೋಗಿ ಎಲ್ಲಿ ಮಾಡಿಸ್ಬೇಕಂತಂದ್ರೆ ಕಂಪ್ಯೂಟರ್ ಸೆಂಟರ್ ಒಳಗೆ ಇದನ್ನ ಮಾಡಿಸ್ಬೇಕು. ಮಾಡಿಸ್ತೀರಿ? ಮಾಡಿಸ್ತೀವಿ. ಶೀಘ್ರವೇಗ ನಾಳೆ ಅಥವಾ ನಾಡದ್ರೊಳಗೆ ಇದನ್ನ ಮಾಡಿಸ್ರಿ. ಅಂದ್ರೆ ಟೈಮ್ ಐತಿ ಇಲ್ಲ ಅಂತಲ್ಲ, ಬಟ್ ಇದನ್ನೊಂದು ಕಾರ್ಡ್ ಮಾಡಿಸ್ಕೋಬೇಕು. ಇನ್ನು ಒಂದು ಕಟ್ಟಡ ನಿರ್ಮಾಣ ಆಗೋದಕ್ಕೆ ಬಹುಮುಖ್ಯ ಕಾರಣ ಅಂತ ಹೇಳಿದ್ರೆ ಗೌಂಡಿ ಕೆಲಸ ಮಾಡುವಂತವ್ರು. ಅವರು ಪ್ರಮುಖವಾಗಿ ಈ ಕಟ್ಟಡ ನಿರ್ಮಾಣ ಆಗೋದ್ರಲ್ಲಿ ಪ್ರಾಮುಖ್ಯತೆ ಪಾತ್ರವನ್ನು ವಹಿಸ್ತಾರೆ. ಅವರಿಗೆ ಈ ಕಾರ್ಡ್ನ ಬಗ್ಗೆ ಗೊತ್ತಿದೆಯಾ ಇಲ್ವಾ ಅಂತ ಕೇಳೋಣ. ನಿಮ್ಮ ಹೆಸರು? ಶಂಕರ ಬಂಡಿವಡ್ಡರ್. ನೀವು ಕಾರ್ಮಿಕ ಕಾರ್ಡನ್ನು ಏನಾದ್ರು ಮಾಡಿಸ್ಕೊಂಡಿದ್ರಿ? ನಾ ಮಾಡಿಸ್ಕೊಂತಿಲ್ಲ ಸರ್. ಮಾಡಿಸ್ಕೊಂಡು ಕಾರ್ಮಿಕ ಇಲಾಖೆಯ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಕೂಡ ಮಾಡ್ತಾ ಇದ್ದಾರೆ. ಈಗ ನಿಮಗೆ ಮದುವೆ ಆಗೈತೆ ಸರ್. ಈಗ ಮಕ್ಕಳು 3 ಜನ ಅದಾರ ನೋಡ್ರಿ. ಈಗ ನೀವು ಮೊದಲೇ ಈ ಕಾರ್ಡನ್ನು ಮಾಡಿಸ್ಕೊಂಡ್ರಿ, ಎಷ್ಟು ವರ್ಷದಿಂದ ಮಾಡಕತ್ತೀರ? ಕೆಲಸ 17 ವರ್ಷ. ನೀವು ಏನಾದ್ರೂ ಮೊದಲೇ ಈ ಕಾರ್ಡನ್ನು ಮಾಡಿಸ್ಕೊಂಡಿದ್ರೆ ಏನಾಗ್ತಿತ್ತು? ನಿಮ್ಗೆ ಮದ್ವೆಗೆ ನೆರವಾಗ್ತಿತ್ತು, ಸಹಾಯಧನ ಕೊಡ್ತಿದ್ರು. ಆಮೇಲೆ ನಿಮ್ಮ ಮಕ್ಕಳ ಹೆರಿಗೆಗೋಸ್ಕರ ಕೂಡ ಸಹಾಯಧನ ಕೊಡ್ತಿದ್ರು. ತೊಂದರೆ ಇಲ್ಲ. ಈಗಾದ್ರೂ ಏನಂತ ಹೇಳಿದ್ರೆ, ನಿಮ್ಮ ಮಕ್ಕಳ ಶಾಲೆಯನ್ನು ಕಲಿತಿರ್ಬೋದಲ್ಲ, ಅವು ಮಕ್ಕಳಿಗೋಸ್ಕರ ಆದ್ರೂ ಈಗ ಈ ಕಾರ್ಡನ್ನು ಮಾಡಿಸ್ರಿ. ಯಾಕಂತ ಹೇಳಿದ್ರೆ ನಿಮ್ಮ ಮಕ್ಕಳಿಗೆ ಏನಂತ ಹೇಳಿದ್ರೆ ಸ್ಕಾಲರ್ಶಿಪ್ ಕೂಡ ಇದರಲ್ಲಿ ಸಿಗುತ್ತಾ, ಅವ್ರಿಗೂ ಕೂಡ ಮಾಡಿಸ್ತಾರೆ. ಹಾಗಾಗಿ ಈ ಒಂದು ಕಾರ್ಡನ್ನು ನೀವು ಮಾಡಿಸ್ಕೊಳ್ಳಿ. ಆಮೇಲೆ ಈ ಕಾರ್ಡ್ ಮಾಡ್ಸೋಕೆ ಆಧಾರ್ ಕಾರ್ಡ್, ನಿಮ್ಮ ಬ್ಯಾಂಕ್ ಪಾಸ್ಬುಕ್, ರೇಷನ್ ಕಾರ್ಡ್, ಫೋಟೋ, ಮೊಬೈಲ್ ನಂಬರ್ ಇಷ್ಟು ಕೊಟ್ಟು ನೀವು ಹತ್ತಿರದ ಕಂಪ್ಯೂಟರ್ ಸೆಂಟರ್ಗಳಲ್ಲಿ ಇದನ್ನ ಯೋಜನೆನ ಮಾಡಿಸ್ಕೋಬಹುದು. ಇನ್ನು ಮುಂದಾದ್ರೆ ಮಾಡಿಸ್ಕೊಳ್ತೀರಿ. ಹೆಂಗ ಅನ್ಸುತ್ರಿ ಯೋಜನೆ ಬಗ್ಗೆ? ಚಲೋ ಆಯ್ತು ಸರ್. ಚಲೋ ಆಯ್ತಲ್ಲ ಯೋಜನೆ? ಚಲೋ ಆಯ್ತು. ಓಕೆ ಅಮ್ಮ, ನಿಮ್ಮ ಹೆಸರು? ಅನ್ನಪೂರ್ಣ. ನೀವು ಕಾರ್ಮಿಕ ಕಾರ್ಡ್ ಏನಾದ್ರು ಮಾಡಿಸ್ಕೊಂಡಿದ್ದೀರಿ? ಮಾಡ್ಸೀವ್ರಿ. ಎಷ್ಟು ವರ್ಷ ಆಯ್ತು ಮಾಡಿಸ್ಕೊಂಡು? ಈಗ 2 ವರ್ಷ ಆತ್ರಿ. ಆ 2 ವರ್ಷ ಆದ್ರೂ ಕೂಡ ಏನಾದ್ರೂ ಅದರಲ್ಲಿ ಸಿಕ್ಕಿದೆ? ಏನೂ ಸಿಕ್ಕಿಲ್ರಿ. ಏನು ಸಿಕ್ಕಿಲ್ಲ. ಏನು ಸಿಕ್ಕಿಲ್ರಿ. ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡಕ್? ಇದು ಭಾಳ ದಿನ ಆತ್ರಿ. ನಾವು ಒಂದು 20 ವರ್ಷ ಆತ್ರಿ ಮಾಡಕತ್ತಿ. 20 ವರ್ಷದ ಮೇಲೆ ಆಗತ್ತ. ಮನೆ ಒಳಗೆ ಈಗ ಯಾರು ಇರ್ತೀರಿ? ನಾವು 3 ಮಕ್ಳ್ರಿ, ಗಂಡ ಹೆಂಡ್ತಿ 5 ಮಂದಿ. ಅವ್ರು ಏನು ಕೆಲಸ ಮಾಡ್ತಾರೆ? ಅವರು ಗುಂಡಿ ಕೆಲಸ ಮಾಡ್ತಾರೆ. ಈಗ ಎಲ್ರಿಗೂ ನೀವು ಕಾರ್ಮಿಕ ಕಾರ್ಡನ್ನ ಮಾಡಿಸ್ಬೇಕು. ಈಗ ನಿಮ್ಗೊಬ್ಬರಿಗೆ ಅಲ್ಲ, ಬೇರೆ ನಿಮ್ಮ ಮನೆಯವ್ರಿಗೆ ಕಾರ್ಮಿಕ ಕಾರ್ಡ್ ಐತಿ? ಇಲ್ರಿ, ಅವ್ರದ್ದು ಮಾಡಿಸಿಲ್ಲ. ಈಗ ನಿಮ್ಮ ಮನೆಯವ್ರಿಗೆ ಏನಂತ ಹೇಳಿದ್ರಿ, ಕಾರ್ಮಿಕ ಕಾರ್ಡನ್ನ ಮಾಡಿಸೋದ್ರಿಂದ ಅಥವಾ ನೀವು ಮಾಡಿಸೋದ್ರಿಂದ ಬಹಳಷ್ಟು ಯೋಜನೆಗಳಿದ್ರಲ್ಲಿ ಜಾರಿ ಆದವ್ರಿ. ಈಗ ಆಲ್ರೆಡಿ ಈಗ ನಿಮ್ಗೆ ಮದುವೆ ಆಗಿದೆ, ಮಕ್ಕಳಾಗಿದೆ, ಎಲ್ಲ ಆಯ್ತು. ನೆಕ್ಸ್ಟ್ ಇನ್ನು ನಿಮ್ಮ ಮಕ್ಕಳಿಗೋಸ್ಕರ ಆದ್ರೂ ಇದನ್ನ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಇದರಲ್ಲಿ ಸ್ಕಾಲರ್ಶಿಪ್ ಸಿಗುತ್ತೆ. ಮಕ್ಕಳು ಏನು ಕಲಿತಾರೆ? ಶಾಲಿ ಕಲಿತಾರೆ ಇಬ್ರು. ಎಷ್ಟನೇ ಕ್ಲಾಸ್ ಅದಾರ? ಈಗ ಒಬ್ಬ 4ನೇತೆ, ಒಬ್ಬ 5ನೇತೆ ಅದಾನ್ರಿ. ಅವರಿಗೆ ಆರಂಭದಿಂದನೇ ಹಿಡ್ಕೊಂಡು
ಅವ್ರು ಏನು ಒಂದು ಡಿಗ್ರಿ ತನಕ ಮಾಡ್ತಾರೆ ಅಥವಾ PUC ತನಕ ಹೋಗ್ತಾರಲ್ಲ ಅಲ್ಲಿ ತನಕ ಅವರಿಗೆ ಸ್ಕಾಲರ್ಶಿಪ್ಪನ್ನು ಇದ್ರೊಳಗೆ ಕೊಡ್ತಾರೆ. ಆ ಸ್ಕಾಲರ್ಶಿಪ್ ಈ ಕಾರ್ಡ್ ಇದ್ರೆ ನಿಮ್ಗೆ ಸ್ಕಾಲರ್ಶಿಪ್ ಅಂದರೆ ಬೇರೆ ಸ್ಕಾಲರ್ಶಿಪ್ಸು ಬೇರೆ ಸಿಗುತ್ತೆ. ಆಮೇಲೆ ಈ ಕಾರ್ಡ್ ಮೂಲಕ ನಿಮ್ಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಆಮೇಲೆ ಏನೋ ನಿಮ್ಗೆ ಸಮಸ್ಯೆ, ಯಾಕಂದ್ರೆ ನೀವು ಕೆಲಸ ಮಾಡೋ ಹೊತ್ನಾಗ ಏನೇನೋ ಆಗ್ತಿರ್ತಾವೆ, ಒಂದೊಂದ್ಸಲ ಬೀಳ್ತೀರಿ ಹೇಳ್ತೀರಿ, ಅಂಥದ್ರೊಳಗೆ ನೀವೇನಾದ್ರು ಆಸ್ಪತ್ರೆಗೆ ದಾಖಲಾದ್ರೆ ಅವ್ರಿಗೂ ಹಣವನ್ನು ಕೊಡುವಂಥ ಕೆಲಸಗಳನ್ನ ಈ ಕಾರ್ಡ್ ಮುಖಾಂತರ ಮಾಡ್ತಾರೆ. ಇದು ಯಾವಾಗಪ್ಪ ಅಂದ್ರೆ ನಿಮ್ಗೆ ಏನು ಸಿಕ್ಕಿಲ್ಲ ಅಂತ ನೀವು ಕುಂದ್ರೋದಲ್ಲ, ನೀವು ಹೋಗಿ ಕೇಳಬೇಕಾಗತ್ತೆ, ಇದು ಅರ್ಜಿ ಹಾಕ್ಬೇಕು ಈ ಥರ ಆಗೈತೆ ನಮ್ಗೆ. ಯಾಕಂದ್ರೆ ನೀವು ಆಸ್ಪತ್ರೆ ಒಳಗೆ ಅಡ್ಮಿಟ್ ಆದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ ನೀವು ಯಾವ ಹಾಸ್ಪಿಟ್ಲ್ ಒಳಗಿದ್ರೆ ಎಲ್ಲಿದ್ರೆ ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ಆ ದವಾಖಾನಿಗೆ ನೀವು ಏನಾರು ಅಡ್ಮಿಟ್ ಆದಾಗ ನೀವೇನು ಖರ್ಚಾಗಿರ್ತೈತಲ್ಲ ಅದ್ರ ಖರ್ಚುನು ಕೂಡ ಈ ಕಾರ್ಡ್ ಮೂಲಕ ಸರ್ಕಾರದವರು ಭರಿಸ್ತಾರೆ. ಇದ್ರ ಬಗ್ಗೆ ಏನು ಅನ್ಸುತ್ತೆ? ಮತ್ತು ಚಲೋ ರೀ. ಚಲೋ ಐತ್ರಿ. ಹ್ಞೂ ರೀ. ಈಗ ಮಾಹಿತಿ ಗೊತ್ತಾಯ್ತು. ಹ್ಞೂ ರೀ. ನಿಮ್ಮವ್ರಿಗೂ ಕೂಡ ಹೇಳ್ರಿ, ಹ್ಞೂ ನಮ್ಮ ಯಾರೆಲ್ಲ ಕೆಲಸ ಮಾಡಕತ್ತಾರ ಎಲ್ಲ ಹೆಂಗ ಅನ್ಸುತ್ರಿ ಈ ಕೆಲಸ? ಹಂಗೆ ಚಲೋ ಅಲ್ರಿ. ಚಲೋ ರೀ. ಕಾರ್ಮಿಕ ಕಾರ್ಡ್ ಇವರಿಗೆ ತಲುಪಿದೆ. 2 ವರ್ಷದಿಂದ ಕಾರ್ಮಿಕ ಕಾರ್ಡ್ ಅನ್ನ ಮಾಡಿಸ್ಕೊಂಡಿದ್ದಾರೆ. ಬಟ್ ಇದುವರೆಗೆ ಯಾವ್ದು ಸೌಲಭ್ಯನ ಪಡ್ಕೊಂಡಿಲ್ಲ. ಯಾಕೆ ಪಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅಂತ ಸಂದರ್ಭಗಳು ಅವ್ರು ಬಂದಿರ್ಲಿಕ್ಕೂ ಇಲ್ಲ. ನೆಕ್ಸ್ಟ್ ಏನಂತ ಹೇಳಿದ್ರೆ ಇವರ ಮಕ್ಕಳಿಗೋಸ್ಕರನಾದ್ರೂ ಮಾಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆ ಅಭಿಪ್ರಾಯವನ್ನೇ ವ್ಯಕ್ತಪಡಿಸಿದ್ದಾರೆ ಈ ಒಂದು ಯೋಜನೆ ಬಗ್ಗೆ. ಇದು ಕಟ್ಟಡ ಕಾರ್ಮಿಕರಿಗೆ ಕಾರ್ಡನ್ನು ಮಾಡಿಸುವಂತಹ ಅಭಿಯಾನದ ಭಾಗವಾಗಿತ್ತು. ಕ್ಯಾಮರಾ ಪರ್ಸನ್ ಪ್ರಜ್ವಲ್ ಜೊತೆ ಮಹಾಂತೇಶ್ ಹಿರೇಮಠ, ರನ್ ಟಿವಿ ನ್ಯೂಸ್, ಮುಧೋಳ. ಲಕ್ವಾ ಕಿಡ್ನಿ, ಲಿವರ್ ಸಿರೋಸಿಸ್, ಕ್ಯಾನ್ಸರ್, ಥೈರಾಯ್ಡ್, ಮೈಗ್ರೇನ್, ಅತಿಯಾದ ಬೊಜ್ಜು, ಶುಗರ್, BP, ನಶಾ ಮುಕ್ತಿ, ಲಿವರ್ ಡಿಸೀಸ್, ಡಿಪ್ರೆಷನ್, ಕೀಲು ನೋವು, ಸಂದು ನೋವು, ಬಂಜೆತನ, ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ. ಹೌದು, ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ, ಪ್ರಕೃತಿ, ಆಕ್ಯುಪ್ರೆಷರ್, ಆಕ್ಯುಪಂಚರ್, ಯಜ್ಞ ಚಿಕಿತ್ಸೆ, ಶೃಂಗಿ ಚಿಕಿತ್ಸೆ, ಅಗ್ನಿಕರ್ಮ, ವಾತಮೋಕ್ಷಣ, ಯೋಗ, ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನ ಪಡೆಯಬಹುದು. ಆಯುಷ್ಯ ಮಾನ್ಯತೆ ಪಡೆದಿರುವ 100 ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ. 5, 7, 10, 15 ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ. ಇಲ್ಲಿದ್ದು ಚಿಕಿತ್ಸೆ ಪಡೆಯೋರಿಗೆ ಊಟ, ವಸತಿ, ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ. ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್, ಜಗದಾಳ, ರಬಕವಿ, ಬನಹಟ್ಟಿ ತಾಲೂಕು, ಬಾಗಲಕೋಟೆ ಜಿಲ್ಲೆ. ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ, 9880976151 ಅಥವಾ 8861326857. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.